friends, welcome back to my channel Priya Vlogs. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಗ್ರೀನ್ ಮಸಾಲಾ ಎಗ್ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಬರೋಣ. ಮೊದಲಿಗೆ ಮೊಟ್ಟೆ ಬೇಕಾಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಮೊಟ್ಟೆ ಆಗಿರುತ್ತೆ. ಮೊಟ್ಟೆ ಸಾಂಬಾರು ಆಗಿರೋದ್ರಿಂದ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ಇಷ್ಟು ಬೇಡ, ಸ್ವಲ್ಪ ಸಾಕು. ಈರುಳ್ಳಿ, ಟೊಮೆಟೊ ಸಪ್ರೇಟಾಗಿ ರುಬ್ಕೊಳ್ಳೋಣ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸಪ್ರೇಟಾಗಿ ರುಬ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಚಕ್ಕೆ ಲವಂಗ ಹಾಕ್ತಿಲ್ಲ, ಅದ್ರ ಬದಲಾಗಿ ಎಗ್ ಕರಿ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ, ಅಥವಾ ಚಕ್ಕೆ ಲವಂಗ ಯೂಸ್ ಮಾಡ್ಕೊಳ್ಳಿ. ಮೊದಲಿಗೆ ಕಡಾಯಿ ಇಟ್ಟು ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ನಂತರ ಪುದೀನ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಮಸಾಲ ಏನೇನಿದೆಯೋ ಅದೆಲ್ಲ ಹಾಕಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡೋದೇನಕ್ಕೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಲಿ. ರುಬ್ಬಿದ ನಂತರ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ. ಅದೇ ಕಡಾಯಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮಾತ್ರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ಹಸಿ ವಾಸನೆನೂ ಹೋಗುತ್ತೆ. ಮತ್ತು ಅದಾದಮೇಲೆ ನಾವು ಯಾವಾಗ ಮಸಾಲೆ ಹಾಕ್ತೀವಲ್ವ ಆ ಟೈಮಲ್ಲಿ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ. ಬೇಗ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಯಾಕಂದರೆ ಮುಂಚೆನೇ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ, ಮತ್ತು ಅದೆರಡು ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ವಲ್ಪ ಆರಬೇಕು. ತಣ್ಣಕ್ಕಾದ ನಂತರ ನಾವು ರುಬ್ಬಬೇಕಾಗತ್ತೆ. ಫಸ್ಟು ಆನಿಯನು, ಟೊಮ್ಯಾಟೊ, ಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ನಾನು ರುಬ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಆನಿಯನ್, ಕಾಯಿ ತುರಿ, ಟೊಮ್ಯಾಟೊ ಈ 3 ಇಂಗ್ರೀಡಿಯೆಂಟ್ ಸಪ್ರೇಟಾಗಿ ರುಬ್ಬಿದ್ದಾಯಿತು. ರುಬ್ಬಿದಾದ ನಂತರ ನನಗೆ ಇವಾಗ ಗ್ರೀನ್ ಮಸಾಲ ರುಬ್ಬಿದ ಕ್ಲಿಪ್ ಆ್ಯಡ್ ಆಗಿಲ್ಲ, ಮರ್ತೋದೆ. ಇವಾಗ ಅದನ್ನು ರುಬ್ಕೊಂಡು ಅದು ಸಪ್ರೇಟಾಗಿ ರುಬ್ಬಾದಮೇಲೆ ಇವಾಗ ಒಂದು ಕಡಾಯಿಗೆ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಣ್ಣಗೆ ಕಟ್ ಮಾಡಿದ್ದಂತಹ ಆನಿಯನ್ ಹಾಕಬೇಕು. ಬೇಕು ಅಂದರೆ ಹಾಕ್ಕೊಳ್ಳಿ. ಇದು ಆನಿಯನ್ನು ಇದು ಮೊಟ್ಟೆ ಸಾಂಬಾರ್ಗೆ ಏನೂ ಹಾಕೋದಿಲ್ಲ. ಆ್ಯಕ್ಚುಲಿ ನಾನು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಬಂದ ನಂತರ ಅದೆಲ್ಲ ಗೋಲ್ಡನ್ ಫ್ರೈ ಆದಮೇಲೆ ನಾವು ಮಸಾಲೆ ಏನು ಟೊಮೆಟೊ, ಈರುಳ್ಳಿ, ಕಾಯಿ ತುರಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಇದಕ್ಕೆ ಸೇರಿಸಿ, ಅದಾದಮೇಲೆ ಒಂದು ಸ್ವಲ್ಪ ನೀರನ್ನ, ಅದು ಜಾರ್ ತೊಳೆದಿರ್ತೀವಲ್ವ ಆ ನೀರನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಹೊತ್ತು ಕುದೀಲಿ. ಇದು ಜಾಸ್ತಿ, ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಗ್ರೀನ್ ಮಸಾಲ, ನಾನೇನು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ರುಬ್ಬಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದಕ್ಕೆ ತಕ್ಕಂಗೆ ಬೇಕಾದಷ್ಟು ಸ್ವಲ್ಪ ಕುದ್ದ ಮೇಲೆ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡು ಅದಾದಮೇಲೆ ಇದು ಒಂದು ಸ್ವಲ್ಪ ಹೊತ್ತು ಕುದಿಬೇಕು. ಉಪ್ಪೆಲ್ಲ ಆ ಮಸಾಲೆಗೆ ಹಿಡಿಬೇಕು. ಅದಾದಮೇಲೆ ನಾವು ಜಾರ್ ತೊಳೆದಿರೋ ಅಂಥ ನೀರು, ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ನಮಗೆ ರೈಸ್ಗಾದರೆ ಸ್ವಲ್ಪ ನೀರು ಥರ ಇರೋ ಸಾಂಬಾರು ಬೇಕಾಗುತ್ತೆ ರೈಸಿಗೆ ಜೊತೆ ತಿನ್ನೋದಕ್ಕೆ, ಅಥವಾ ಮುದ್ದೆಗೆ, ಚಪಾತಿ, ಪೂರಿ, ದೋಸೆಗೆಲ್ಲ ನಾವು ಗಟ್ಟಿ ಇದ್ದರೆ ಸಾಕು. ಇದೇ ಟೈಮಲ್ಲಿ ನಾವು ನೀರೆಲ್ಲ ಸೇರಿಸಿದ್ಮೇಲೆ ಉಪ್ಪೆಲ್ಲ ಹೇಗಿದೆ, ಟೇಸ್ಟ್ ನಮಗೆ ಉಪ್ಪು ಖಾರ ಹೇಗಿದೆ ಅಂತ ನೋಡಿಕೊಂಡು, ಖಾರ ಕಮ್ಮಿ ಇದ್ದರೆ ಖಾರದ ಪುಡಿ ಹಾಕ್ಕೊಳ್ಳಿ, ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ನಿಮಗೆ ಸಾಕು. ಇದು ಗಟ್ಟಿ ಆಗುತ್ತೆ. ನಾವು ಮೊಟ್ಟೆ ಎಲ್ಲ ಹೊಡೆದಾಕಿದ್ಮೇಲೆ ಈ ಕನ್ಸಿಸ್ಟೆನ್ಸಿ ಗಟ್ಟಿ ಆಗುತ್ತೆ. ಈ ಥರ ತೆಳ್ಳಕ್ಕಿರಲ್ಲ, ಇನ್ನು ಗಟ್ಟಿ ಆಗುತ್ತೆ. ಇದಾದಮೇಲೆ ಇವಾಗ ಕುದೀತಾ ಇದೆ. ನಾವು ಮೊಟ್ಟೆ ಒಂದೊಂದಾಗೆ ಹಾಕಬೇಕು. ನಾವು ಬೇಯಿಸಿರೋ ಮೊಟ್ಟೆ ಹಾಕ್ತಿಲ್ಲ. ಇದೇ ಸ್ಪೆಷಾಲಿಟಿ ಈ ಎಗ್ ಸಾಂಬಾರಲ್ಲಿ. ಹೊಡೆದಾಕಿರೋ ಮೊಟ್ಟೆ ನೋಡಿ, ಇದು ಹೊಡೆದಾಕಿದ್ದೀವಿ ಮೊಟ್ಟೆ ಎಲ್ಲ ಹೊಡೆದಾಕಿದ್ಮೇಲೆ ನಾವು ಒಂದು 10 ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಬಿಡಬೇಕು. ಸಿಮ್ಮಲ್ಲಿಟ್ಟು ನಾವು ಬೇಯಿಸ್ಬೇಕು. ಆ್ಯಕ್ಚುಲಿ ಇದನ್ನು ಬೆಂದಿದ್ದೆಲ್ಲ ಆಗಿದೆ. ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕಾಗಿರುತ್ತೆ. ಬೆಂದಲ್ಲ ಆದಮೇಲೆ ಈ ಥರ ನಮಗೆ ಮೊಟ್ಟೆ ಸಿಗುತ್ತೆ. ಚೆನ್ನಾಗಿರುತ್ತೆ, ಫ್ಲಫಿ ಆಗಿರುತ್ತೆ, ಸಾಫ್ಟಾಗಿರುತ್ತೆ. ಮಕ್ಕಳು ತಿನ್ನಲ್ಲ ಅನ್ನೋರಿಗೆ ಸ್ಮ್ಯಾಶ್ ಮಾಡಿ ಸಹ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಗ್ರೀನ್ ಎಗ್ ಕರಿ ಮಸಾಲ ಸ್ಪೆಷಾಲಿಟಿ ಏನು ಅಂದರೆ, ನಾವು ಮೊಟ್ಟೆ ಬೇಯಿಸಾಕಿರಲ್ಲ, ಹಾಗೆ ಹೊಡೆದಾಕಿರೋದ್ರಿಂದ ಇದೇ ಸ್ಪೆಷಾಲಿಟಿ. ಮತ್ತು ಕಲಿಸ್ಬಾರ್ದು, ಇದನ್ನು ಹಾಕಿದ್ಮೇಲೆ ಹಾಗೆ ಬಿಡಬೇಕು. ನೋಡಿ ಇವಾಗ ಎಲ್ಲ ಆಗಿದೆ, ಗಟ್ಟಿಯಾಗೂ ಇದೆ. ನಮಗೆ ರೈಸ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ನಾವು ಸರ್ವ್ ಮಾಡ್ಕೋಬೋದು. ಚಪಾತಿ, ಪೂರಿ, ದೋಸೆಗೆಲ್ಲ ನಾವು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸೂಪರಾಗಿದೆ. ಸಾಂಬಾರು ರೆಡಿಯಾಗಿದೆ. ನಾಟಿ ಸ್ಟೈಲ್ ಎಗ್ ಮಸಾಲ ಸಾಂಬಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ like and comment and subscribe to my YouTube channel Priya Vlogs.